2023-24ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬರ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಗೆ 7 ಕೋಟಿ ರೂಪಾಯಿ ಅನುದಾನವನ್ನು ತುರ್ತು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡುತ್ತೆ. ಈ ತುರ್ತು ಕುಡಿಯುವ ನೀರಿನ ಅನುದಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭ್ರಷ್ಟಾಚಾರಗಳು ಮತ್ತು ಅವ್ಯವಹಾರ ನಡೆದಿರುವಂಥ ಮಾಹಿತಿ ಆದ ಮೇಲೆ ಮಾಹಿತಿ ಹಕ್ಕು ಸಲ್ಲಿಸಿ ಎಲ್ಲ ಸಬ್ ಡಿವಿಷನ್ಗಳಿಗೂ ಮಾಹಿತಿ ಕೇಳ್ತೀವಿ. ಯಾವುದೇ ಉಪವಿಭಾಗಗಳ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮಾಹಿತಿ ನೀಡದಿರೋ ಕಾರಣಕ್ಕೋಸ್ಕರ ಏನು ಮಾಡ್ತೀವಿ, ಅದನ್ನು ಮೇಲ್ಮನವಿ ಆಗ್ತೀವಿ. ಮೇಲ್ಮನವಿ ಆಗ್ತೀವಿ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾವುದೇ ತನಿಖೆ ಮಾಡಿಸಲ್ಲ. ತನಿಖೆ ನಡೆಸ್ತಿರೋ ಕಾರಣಕ್ಕೋಸ್ಕರ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಂತರದಲ್ಲಿ ಮಾಹಿತಿ ಆಯೋಗಕ್ಕೆ ಮೇಲ್ಮನವಿ ಮಾಡಿಬಿಟ್ಟು ಕೇಸಿಗೆ ಸಂಬಂಧಪಟ್ಟಂತೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಒಂದು ದೂರು ಕೊಡ್ತೀವಿ. ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ 6 ಸಬ್ ಡಿವಿಷನ್ಗಳೇನಿದೆಯಲ್ಲ ಅಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ಅದೇ ಕಾರಣಕ್ಕೋಸ್ಕರವಾಗಿ ಅವರು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇದನ್ನು ತನಿಖೆ ಮಾಡಿ ನಮಗೆ ಒಂದು ವರದಿ ಕೊಡ್ರಿ ಅಂತ ಹೇಳ್ಬಿಟ್ಟು ಒಂದು ದೂರು ಕೊಡ್ತೀವಿ. ಆ ದೂರನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ವರ್ಗಾವಣೆ ಮಾಡ್ತಾರೆ. ಏನಂತ ಹೇಳಿದ್ರೆ ಇದು ದೂರಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿಬಿಟ್ಟು ಆ ದೂರಿನ ವರದಿಯನ್ನು ನಮಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆ ದೂರಿನ ವರದಿ ಕೇಳಿದ ಮೇಲೆ ಏನು ಮಾಡ್ತಾರಂತೆ, ಎಕ್ಸಿಕ್ಯೂಟಿವ್ ಇಂಜಿನಿಯರು ವಿಚಾರಣೆ ಮಾಡಿ ವರದಿ ಕೊಡಬೇಕಾಗಿತ್ತು. ಆದರೆ ನಮ್ಮನ್ನು ಕರೆದುಬಿಟ್ಟು ವಿಚಾರಣೆ ನೆಪದಲ್ಲಿ ಎಲ್ಲ ಸಬ್ ಡಿವಿಷನ್ಗಳು ಇಂಜಿನಿಯರ್ನ ಕರೆದುಬಿಟ್ಟು ನಮಗೆ ಒಂದು ಆಶ್ವಾಸನೆ ಹೇಳ್ತಾರೆ, ಎಲ್ಲ ಸಬ್ ಡಿವಿಷನ್ಗಳಿಗೆ ಹೋಗಿಬಿಟ್ಟು ನೀವು ಮಾಹಿತಿಯನ್ನು ವೀಕ್ಷಣೆ ಮಾಡ್ಕೊಳ್ಬೋದು ನಿಮಗೆ ಅನುಮಾನ ಇದ್ದರೆ ಅಂತ ಹೇಳ್ತಾರೆ. ನೀವು ತನಿಖೆ ವರದಿ ಕೊಡ್ರಿ ಅಂತ ಹೇಳಿದ್ರೆ, ಇಲ್ಲ ನಾವು ತನಿಖೆ ವರದಿ ಕೊಡ್ತೀವಿ, ನೀವು ವೀಕ್ಷಣೆ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ವೀಕ್ಷಣೆ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಬ್ ಡಿವಿಷನ್ಗಳಲ್ಲಿ ಯಾವುದೇ ಕಡತಗಳು ಇರೋದಿಲ್ಲ. ಚಿತ್ರದುರ್ಗ ಸಬ್ ಡಿವಿಷನ್ ಮತ್ತು ಚಳ್ಳಕೆರೆ ಸಬ್ ಡಿವಿಷನ್ ಮಾತ್ರ 80 ಕಾಮಗಾರಿಗಳಲ್ಲಿ 15-20 ಕಡತಗಳಿರ್ತವೆ. ಇನ್ನು ಉಳಿದಂತೆ ಯಾವುದೇ ಕಡತಗಳಿರೋಲ್ಲ. ಎಲ್ಲಿ ಅಂತ ಕೇಳಿದ್ರೆ ಕಡತಗಳ ಬಗ್ಗೆ ಮಾಹಿತಿ ಇಲ್ಲ, ಇಲಾಖೆಯವರಿಗೆ ಮಾಹಿತಿ ಇಲ್ಲ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವತ್ತು ಕಚೇರಿಯಲ್ಲಿ ಇಲ್ಲ. ಇನ್ನು ಉಳಿದಂತೆ ಹಿರಿಯೂರು ಆಗಿರ್ಬೋದು, ಹೊಸದುರ್ಗ ಆಗಿರ್ಬೋದು, ಹೊಳಲ್ಕೆರೆ ಮತ್ತು ಮೊಳಕಾಲ್ಮೂರು ಈ ಸಬ್ ಡಿವಿಷನ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಕಡತಗಳಿಲ್ಲ. ಇನ್ನೂ ಬಹುತೇಕ ಅಧಿಕಾರಿಗಳಿಗೆ ಈ ತುರ್ತು ಕುಡಿಯುವ ನೀರಿನ ಅನುದಾನ ಬಂದಿದೆ ಅನ್ನುವಂಥದ್ದು ಎಷ್ಟೋ ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿಗೆ, ಜೂನಿಯರ್ ಇಂಜಿನಿಯರ್ಗಳಿಗೆ ಮಾಹಿತಿನೇ ಇಲ್ಲ. ಆನಂತರ ಅವರಿಂದ ಒಂದು ದೃಢೀಕೃತ ಪತ್ರವನ್ನು ತಗೊಳ್ತೀವಿ. ನಮ್ಮಲ್ಲಿ ಕಡತನೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ವೀಕ್ಷಣೆ ಮಾಡಿದ್ದೀನಿ, ಕಡತನೇ ಇಲ್ಲ ನಿಮ್ಮಲ್ಲಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಕೊಡ್ರಿ ಅಂತ ಹೇಳ್ತೀನಿ. ಆ ಲೆಟರ್ಗೂ ಕೂಡ ಸೈನ್ ಹಾಕ್ಕೊಡ್ತೀವಿ. ಅದಾದಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಒಂದು ದೂರು ಕೊಡ್ತೀವಿ, ಈ ಸಂಬಂಧಪಟ್ಟಂತೆ ಯಾವುದೇ ಕಡತಗಳಿಲ್ಲ, ಸಾಕಷ್ಟು ವೈಫಲ್ಯ ಆಗಿದೆ, ಇದು ತನಿಖೆ ಮಾಡಿ ವರದಿ ಕೊಡ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ಕೂಡ ಯಾವುದೇ ವರದಿ ಕೊಡಲ್ಲ. ಹಾಗಾಗಿ ಇವತ್ತು ಕಾರ್ಯನಿರ್ವಹಿಸ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಮರನಾಥ್ ಮೇಲೆ ಕರ್ತವ್ಯ ಲೋಪದಡಿಯಲ್ಲಿ ಲೋಕಾಯುಕ್ತದ ದೂರು ದಾಖಲು ಮಾಡ್ತೀವಿ. ದೂರು ದಾಖಲು ಆದಮೇಲೆ ಏನು ಮಾಡ್ತೀವಿ, ಸಬ್ ಡಿವಿಷನ್ನ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಟ್ಟಿರ್ತಕ್ಕಂಥ ಲೆಟರ್ಗಳನ್ನು ಆಧಾರವಾಗಿ ಇಟ್ಕೊಂಡು 6 ಸಬ್ ಡಿವಿಷನ್ನಿನ 23 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, 13 ಜನ ಜೂನಿಯರ್ಸ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಸೇರಿಸ್ಬಿಟ್ಟು ಜೊತೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಅವತ್ತಿನ ಬಸನಗೌಡ ಪಾಟೀಲ್ ಅವರಾಗಿರ್ಬೋದು, ಅವತ್ತಿನ CO ಆಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ CO ಆಗಿರ್ತಕ್ಕಂಥ ಸೋಮಶೇಖರ್ ಅವರನ್ನ ಪಾರ್ಟಿ ಮಾಡಿಬಿಟ್ಟು ಎಲ್ಲರ ಮೇಲೂ ಕೂಡ ಪ್ರಕರಣವನ್ನು ದಾಖಲಿಸ್ತೀವಿ. ಈ ಪ್ರಕರಣ ದಾಖಲಿಸಿದಲ್ಲಿ ಲೋಕಾಯುಕ್ತದಲ್ಲಿ ಈಗಾಗಲೇ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ. ವಿಚಾರಣೆ ಕೈಗೆತ್ತಿಕೊಂಡು ಮುಂದಿನ ಹಂತದಲ್ಲಿ ವಿಚಾರಣೆ ನಡೆಸ್ತಾ ಇದೆ. ಅದ್ರ ಜೊತೆಗೆ ಮಾಹಿತಿ ಆಯೋಗಕ್ಕೆ ಏನು ಅಪೀಲ್ ಮಾಡಿದ್ವಲ್ಲ, ಮಾಹಿತಿ ಆಯೋಗನು ಕೂಡ ಇವತ್ತು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮಾಹಿತಿಯನ್ನು ಕೊಡಲೇಬೇಕು, ಅದೇನಾಗಿದೆಯೋ ಅದನ್ನು ನೀವು ಮುಕ್ತವಾಗಿ ಮಾಹಿತಿ ಕೊಟ್ಟಾಗ ಮಾತ್ರ ನಿಮಗೆ ಬಿಡುಗಡೆ ಇದೆ, ಇಲ್ಲದೆ ಹೋದರೆ ನಿಮಗೆ ದಂಡವನ್ನು ಕೂಡ ವಿಧಿಸ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ನಾನು ಈಗಾಗಲೇ ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ್ರಿಂದ ಲೋಕಾಯುಕ್ತ ವಿಚಾರಣೆ ನಡೀತಿದೆ. ಇವತ್ತು ದಾವಣಗೆರೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ CO ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಆಗಿರ್ಬೋದು, ಇಲ್ಲಿ ಬರ್ತಕ್ಕಂಥ ಸಚಿವರಾಗಿರ್ಬೋದು, ಶಾಸಕರಿಗೆ ಒಂದು ಮನವಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಚಿತ್ರದುರ್ಗ ಜಿಲ್ಲೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಬರಪೀಡಿತ ಪ್ರದೇಶ ಅಂತ ಹೇಳ್ಬಿಟ್ಟು ಘೋಷಣೆ ಆಗಿರ್ತಕ್ಕಂಥ ಒಂದು ಪ್ರದೇಶ. ಇದಕ್ಕೋಸ್ಕರನೇ ವಿಶೇಷ ಅನುದಾನಗಳು ಬರ್ತಾ ಇದ್ದಾವೆ. ಭ್ರಷ್ಟ ಅಧಿಕಾರಿಗಳು ಇರೋವರೆಗೂ ಕೂಡ ಎಷ್ಟೇ ಅನುದಾನ ಬಂದರೂ ಕೂಡ ಈ ಅನುದಾನಗಳು ಸಾರ್ಥಕ ಆಗಲ್ಲ, ಇದು ಬರದಿಂದ ಮುಕ್ತ ಆಗಲ್ಲ. ಬರ ಬಂದರೆ ಪಿ ಸಾಯಿನಾಥ್ ಅವರು ಹೇಳೋ ಥರ ಯಾರೋ ಅಧಿಕಾರಿಗಳಿಗೆ ರಾಜಕಾರಣಿಗಳ ಲಾಭ ಏನು ಹೇಳ್ತಾರಲ್ಲ, ಅವ್ರಿಗೆ ಲಾಭ ಆಗ್ತಾ ಇರೋದು, ಜನಸಾಮಾನ್ಯರಿಗೆ ಇದರಿಂದ ಯಾವುದೇ ಲಾಭ ಆಗಲ್ಲ. ಹಾಗಾಗಿ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಕೂಡ ಪಾರ್ಟಿ ಮಾಡಿ, ಇದರಲ್ಲಿ ಪ್ರಕರಣದಲ್ಲಿ ಯಾರ್ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಪಾರ್ಟಿ ಮಾಡಿ ಮುಂದಿನ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಹೇಳ್ತಾ ಕೇಳ್ತಾ ಇಷ್ಟಪಡ್ತೀನಿ.